ಮೋಜು ಅವ್ರು ಇವತ್ತು ಒಂದೆಲ್ಲೋ ರೈಡ್ ಹೋಗೋಣ ಅಂತ ಬಂದಿದ್ದೀವಿ. ನೋಡೋಣ, ಅವ್ರವ್ರ ಸ್ಕಿಲ್ ಅಲ್ಲಿ ಹೋಗ್ತಾ ಇದ್ದಾರೆ ಮಾತಾಡ್ಕೊಂಡು. ಡೋನಲ್ ಟಾಪ್ ಸ್ಪೀಡ್ ಚೆಕ್ ಮಾಡ್ತಾವ್ರೆ. ಹಿಡಿಯೋಣ ಮೋಜು ಅವ್ರನ್ನ. ಅಷ್ಟೇ ಹೊಸಪೇಟೆ ಹೊಸಕೋಟೆ ಹೋಗೋದು ನಾವು. ಯಾವುದೋ ಹೊಸ ರೋಡ್ ಮಾಡಿದಾರಲ್ಲ, ಅದೇ ಇರಬೇಕಿದು. ನೋಡಿ ಮಜಾ ಹೋಗ್ತಾ ಇದ್ದಾನೆ. ಯಾಕೆ ಗುರು ಬಂದೆ ರೈಟ್ಗೆ ಲೆಫ್ಟ್ಗೆ? ಸುಮ್ಮನೆ ಖಾಲಿ ಇತ್ತಲ್ಲಣ್ಣ, ಅದಕ್ಕೆ ಬಂದ್ಬಿಟ್ಟೆ ಅಂತ. ಏರೋಪ್ಲೇನ್ ಹೋಗ್ತಾ ಇದೆ ಮೇಲೆ. ಝೂಮ್ ಹಾಕೋಣ, ಝೂಮ್ ಹಾಕಿ ಅಣ್ಣ. ಆಂಬುಲೆನ್ಸ್ ಏನು ಗುರು ಸೊಟ್ಟಕ್ಕೆ ಮಾಡ್ಬಿಟ್ಟಿದ್ದೀರ ಆಟೋಲ್ಲ? ಚೆನ್ನಾಗಿರಲಿ ಅಂತ ಮಾಡಿದ್ದಾರೆ ಅನಿಸುತ್ತೆ. ಓಡಿಸೋಣ. ವಿಶಿಟ್ ಇದೆ, ಅಡ್ಜಸ್ಟಬಲ್ ಕ್ಲಚ್ಚು, ಬ್ರೇಕು, ರೈಡ್ ಮೋಡ್ಸು ಒಂದೇ. ರೈಡ್ ಮೋಡು ಒಂದೇ ಇದ್ಮೇಲೆ ಯಾಕೆ ರೈಡ್ ಮಾಡು ಬಟನ್ನು ಸುಮ್ಮನೆ ಆಪ್ಷನ್ನು. ಹೀಟು ಇಲ್ಲಿ ಹೊಡಿತಾ ಇದೆ. ಹೀಟು ಏನಕ್ಕೆ ಇಲ್ಲಿ ಹೊಡಿತಾ ಇದೆ ಅಂದರೆ, ಇದು ಫುಲ್ಲು ಕವರ್ ಆಗಿಬಿಟ್ಟಿದೆ ಬಾಡಿ, ಎಲ್ಲೂ ಜಾಗ ಇಲ್ಲ ಹೋಗೋದಕ್ಕೆ. ಅಂತರಗಂಗೆ 8 ಕಿಲೋಮೀಟ್ರ್ ಅಂತೆ. ರೈಡಿಂಗ್ ಇನ್ ಟು ದ ಸನ್ಸೆಟ್. ನೋಡಿ, 5th ಗೇರಲ್ಲಿ ಆರಾಮಾಗಿ 45, 46 ಸ್ಮೂತಾಗಿ ಹೋಗ್ತಾ ಇದೆ. ಗೇರ್ ರೇಷಿಯೋಸ್ ಚೇಂಜ್ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ ಗಾಡೀಲಿ. ಈ ಗಾಡಿನ ರಿವ್ಯೂಗೆ ಎತ್ಕೋತೀನಿ, ಫುಲ್ ವೀಡಿಯೋ ಹಾಕೋಣ. ಯಾಕೆ ಸುಮ್ಮನೆ ಒಂದು ಜಲಕ್ಕೆ. ಅಣ್ಣ ಬರ್ತಾನೆ ಇಲ್ಲ. ಟಾರ್ಕು ಸೂಪರ್ ಆಗಿದೆ, ಟಾರ್ಕ್ ಬಂಡು ಈ ಗಾಡೀಲಿ. ಒಂಥರ ಇಂಜಿನ್ನು ಲೆಸ್ ಕೆಲಸ ಮಾಡ್ತಾಯಿದೆ, ಕಮ್ಮಿ ಕೆಲಸ ಮಾಡ್ತಾಯಿದೆ ಅಂತ ಅನಿಸುತ್ತೆ.
ಯಾವುದು ಅಪೋಲೋ ಆಲ್ ಪರ್ಪಸ್ ಟೈರ್ ಕೊಟ್ಟಿದ್ದಾರೆ ಇದಕ್ಕೆ. ಟೈರ್ ನಾಯ್ಸ್ ಇದೆ ಸ್ವಲ್ಪ. ಆಮೇಲೆ ಬಗ್ಗಿಸ್ಬೇಕಾದ್ರೆ ಹುಷಾರಾಗಿ ಬಗ್ಗಿಸ್ಬೇಕು. ಮೈಕಲ್ ಅದೇನು ಟೈರ್ ನಾಯ್ಸು ರೆಕಾರ್ಡ್ ಆಗ್ತಾ ಇದೆಯೋ ಗೊತ್ತಿಲ್ಲ, ಬಟ್ ಲೈಟಾಗಿದೆ. ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಇದೆ, ಕಂಪ್ರೆಷನ್ನು ರೀಬೌಂಡ್ ಎರಡೂ. ಕ್ವಿಕ್ ಶಿಫ್ಟರ್, ಕ್ಲಚ್ ನೋಡಿ, ಕ್ವಿಕ್ ಶಿಫ್ಟರ್ ಆಟೋ ಬ್ಲಿಪ್ಪರ್ ಎರಡೂ ಇದೆ. ಸ್ಮೂತಾಗಿ ಶಿಫ್ಟ್ ಆಗುತ್ತೆ. ಅದು ಬಿಟ್ಟರೆ ಇನ್ನೇನಿದೆ, ಹಜಾರ್ಡ್ ಲೈಟ್ ಇದೆ. 390 ಹೋಲಿಸ್ಕೊಂಡ್ರೆ ಡಿಸ್ಪ್ಲೇ ಸ್ವಲ್ಪ ಬೇಸಿಕ್ ಆಗೇ ಇದೆ, ಆದರೆ ಚೆನ್ನಾಗಿದೆ ನೋಡಿ. ಸ್ಪೀಡ್ ಕಂಟ್ರೋಲ್ ಅಂತೆ. ಇದೆಲ್ಲ ಕ್ರೂಸ್ ಕಂಟ್ರೋಲ್ ಇದೆಯಪ್ಪ ಇದರಲ್ಲಿ. ಸ್ಟೇಟ್ ಆಫ್ ಆಗಿದೆ ಸ್ಪೀಡ್ ಕಂಟ್ರೋಲ್. ಸ್ಪೀಡ್ ಕಂಟ್ರೋಲು ಅಂದರೆ ಅದನ್ನು ಸ್ಪೀಡ್ ಕಂಟ್ರೋಲ್ ಆನ್ ಮಾಡಿದಾಗ ನೀವು ಎಷ್ಟೇ ಆರ್ಡ್ರ್ ಕೊಟ್ಟರು ನೀವು ಸೆಟ್ ಮಾಡಿರೋ ಸ್ಪೀಡ್ಗಿಂತ ಜಾಸ್ತಿ ಹೋಗಲ್ಲ. ಆನ್ ಆಯಿತು. 50 ಕಿಲೋಮೀಟರ್ಸ್ ಬರೋವರೆಗೆ ಬಟ್ಲು ಸೆಟ್ ಆಗಿದೆ. ಇವಾಗ ನೋಡಿ 92 ಅಲ್ಲಿ ಹೋಗ್ತಾ ಇದ್ದೀನಿ. ಆನ್ ಮಾಡ್ತೀನಿ ಅಷ್ಟೇ. ನನ್ನ ಟ್ರಾಡ್ಲು ಏನು ಕೊಟ್ಟರು 50 ಮೇಲೆ ಹೋಗಲ್ಲ. ಇವಾಗ ಅದನ್ನು ಜಾಸ್ತಿ ಮಾಡ್ತಾಯಿದ್ದೀನಿ ನಾನು ನೋಡಿ. 80ಗೆ ಮಾಡಿದ್ದೀನಿ ಇವಾಗ ಸ್ಪೀಡ್ ಕಂಟ್ರೋಲು. 80 ಆದಮೇಲೆ ಹೋಗಲ್ಲ. 80ಗೆ ಲಾಕು ಚೆನ್ನಾಗಿದೆ. ಅದೇ ಇವಾಗ ನಾನು ಒಂದ್ಸಲಿ ಬಿಟ್ಬಿಟ್ಟು ಇಲ್ಲ ಬ್ರೇಕ್ ಹಿಡಿದ್ರು ಏನಾಗಲ್ಲ, ಆಫ್ ಆಗೋಲ್ಲ ಅದು. ಇವಾಗ ಆಫ್ ಮಾಡಿದೆ, ತಗೊಳ್ಳಿ. ನೈಸ್. ಎಲ್ಲೋ ಪ್ಯಾನಿಕ್ ಬ್ರೇಕಿಂಗ್ ಇರುತ್ತೆ, ಏನೋ ಮಾಡಬೇಕು, ನಿಮ್ಮ ಬ್ರೇಕಿಂಗ್ ಜೊತೆಗೆ ಇದನ್ನ ಹಾಕ್ಬಿಟ್ರೆ ಅಂತ. ನೈಸ್, ಚೆನ್ನಾಗಿದೆ. ಸ್ಪೀಡ್ ಲಿಮಿಟ್ಗಳೆಲ್ಲ ಇವಾಗ ಮೈಸೂರು ರೋಡಲ್ಲಿ 100 ಅಂತೆ, ನೈಸ್ ರೋಡಲ್ಲಿ 80 ಅಂತೆ. ಇದಿದ್ರೆ ಚೆನ್ನಾಗಿರುತ್ತಲ್ಲ. ನೀವು ಎಷ್ಟೇ ಟೋಟ್ಲು ಕೊಡಲು 80 ಮೇಲೆ ಹೋಗಲ್ಲ. ಮತ್ತೆ ನನ್ನ ವೆಯ್ಟು, ನನ್ನ ಬಾಡಿ ಶೇಪ್ಗೆ ಇರೋ ವಿಂಡ್ ರೆಸಿಸ್ಟೆನ್ಸು ಅದನ್ನೆಲ್ಲ ಕನ್ಸಿಡರ್ ಮಾಡಿ
ಟಾಪ್ ಸ್ಪೀಡು 156 ಹೊಡೀತು. ಇಲ್ಲಿ ನೋಡಿ ಸ್ಪೀಡ್ ಲಾಕ್ ಯೂಸ್ ಮಾಡ್ತಾ ಇದ್ದೀನಿ. ಏರ್ಪೋರ್ಟ್ ರೋಡು ಟಿ ಮೇಲೆ ಹೋಗಂಗಿಲ್ಲ, ಬೈತಾರೆ ಅಂಕಲ್ಲು. ಬೈಯೋದಷ್ಟೇ ಇಲ್ಲ, ಫೋನಲ್ಲಿ ಫೈನ್ ಹಾಕ್ತಾರೆ. ಅದಕ್ಕೆ 80ಗೆ ಸೆಟ್ ಮಾಡಿಬಿಟ್ಟು ಬಿಟ್ಬಿಡೋದು. ನೀವೇನು ಟ್ರಾಟ್ಲು ಕೊಟ್ಟರು ಏನು ಕೊಟ್ರು ಟಿ ಮೇಲೆ ಹೋಗಲ್ಲ ಗಾಡಿ. ಈ ಥರ ಇದೆ ಟ್ರಾಫಿಕ್ಕು ಏರ್ಪೋರ್ಟ್ ರೋಡಲ್ಲಿ.